ವೆಲ್ಕಮ್ ಟು ದಿ ಅನದರ್ ಎಪಿಸೋಡ್ ಆಫ್ ಫಿಲ್ಮಿ ಟಾಕ್ಸ್. ಇವರನ್ನು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಮೂವಿ ಅಪ್ಡೇಟ್ ನಿಮ್ಗೋಸ್ಕರ. ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗ್ತಾ ಇದೆ. KGF ಯೂನಿವರ್ಸ್ ಅಲ್ಲಿ NTR ಅವರ ಎಂಟ್ರಿ, ಟಾಕ್ಸಿಕ್ ಸಿನಿಮಾದಲ್ಲಿ ಐಶ್ವರ್ಯ ರೈ ಅವರು ಬರ್ತಾ ಇದ್ದಾರೆ. ಇದೇ ರೀತಿ ಇನ್ನಷ್ಟು ಅಪ್ಡೇಟ್ ಗಳಿದಾವೆ. ಎಲ್ಲ ಮೂವಿ ಅಪ್ಡೇಟ್ಗೋಸ್ಕರ ವಿಡಿಯೋನ ಎಂಡ್ವರೆಗೂ ನೋಡಿ. ಶುರು ಮಾಡೋಣ. ಮೊದಲನೇದಾಗಿ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾದ ಶೂಟಿಂಗ್ ಇದೇ ತಿಂಗಳು ಮೇ 30ನೇ ತಾರೀಕಿಗೆ ಕರೆಕ್ಟ್ ಆಗಿ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗ್ತಾ ಇದೆ ಅಂತ ಅಫಿಷಿಯಲ್ ಆಗಿ ಮೂವಿ ಟೀಮ್ ಕಡೆಯಿಂದನೇ ಇನ್ಫಾರ್ಮೇಶನ್ ಬಂದ್ಬಿಟ್ಟಿದೆ. ಆಗಿದ್ಮೇಲೆ ಜೂನ್ ತಿಂಗಳಲ್ಲಿ ಅಫಿಷಿಯಲ್ ಆಗಿ ಟೀಸರ್ ಬರೋದು ಪಕ್ಕ. ಏನೋ ಕಾಯ್ತಿದ್ರಲ್ಲ. ಇಲ್ಲೂ ಚಾಪ್ಟರ್ 1 ಬಂದಾಗ ತುಂಬಾನೇ ಎಕ್ಸೈಟೆಡ್ ಆಗಿ ಸೂಪರ್ ಡೂಪರ್ ಹಿಟ್ ಆಗಿತ್ತಲ್ಲ. ಈಗ ಚಾಪ್ಟರ್ 2 ಕೂಡ ಬಂತು. ಮಾರ್ವಲಸ್ ಆಗಿ ಎಲ್ಲರ ಮನಸ್ಸಲ್ಲೂ ಉಳ್ಕೊಳ್ಳೋ ರೇಂಜ್ ಗೆ ಸೂಪರ್ ಹಿಟ್ ಆಗಿದೆ. ಇನ್ನು ಚಾಪ್ಟರ್ 3 ಕೂಡ ಬರುವ ಸಾಧ್ಯತೆ ಎದ್ ಕಾಣಿಸ್ತಾ ಇದೆ. ಟಿಲ್ಲು ಕ್ಯೂಬ್ ಅಂತ ಟೈಟಲ್ ನ ಇಟ್ಕೊಂಡು ಬರ್ತಾ ಇದೆ ಅಂತ ಒಂದು ಸಣ್ಣದಾಗಿ ಬಜ್ ಇದೆ. ಇದೆಷ್ಟು ಸತ್ಯ ಅಂತ ಮುಂದೆ ಗೊತ್ತಾಗುತ್ತೆ. ಸೊ ಫೈನಲ್ ಆಗಿ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಯ್ತು. ಸಲಾರ್ ಚಾಪ್ಟರ್ 2 ನ ಶೂಟಿಂಗ್ ಅಫಿಷಿಯಲ್ ಆಗಿ ಸ್ಟಾರ್ಟ್ ಆಗ್ತಾ ಇದೆ. ಸಣ್ಣದಾಗಿ ಟ್ವೀಟ್ ನು ಕೂಡ ಮಾಡಿದ್ದಾರೆ ಅದಿರ ಟೀಮ್ ಇಂದ. ಬಟ್ ಇಂಥ ದಿನನೇ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಯಾವುದೇ ರೀತಿಯ ಕನ್ಫರ್ಮೇಶನ್ ಇಲ್ಲ. ಆದ್ರೆ ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇರೋದು ಖಚಿತ. ಇನ್ನು ಓವರ್ ಆಲ್ ಆಗಿ ತುಂಬಾ ಎಕ್ಸೈಟೆಡ್ ಆಗಿ ಯಶ್ ಅವರ ಫ್ಯಾನ್ಸ್ ಗಳಿಗೆ ಒಂದು ದೊಡ್ಡ ಧಮಾಕನೆ ಅಂತಾನೆ ಹೇಳ್ಬಹುದು. ಟಾಕ್ಸಿಕ್ ಸಿನಿಮಾದಲ್ಲಿ ನಯನತಾರ ಹಾಗೇನೆ ಐಶ್ವರ್ಯ ರೈ ಇಬ್ರು ಕೂಡ ಎಂಟ್ರಿ ಕೊಡ್ತಾ ಇದಾರೆ ಅಂತ ಪಕ್ಕಾ ನ್ಯೂಸ್ ಬರ್ತಾ ಇದೆ. ಬಟ್ ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಕಿಯಾರಾ ಅಡ್ವಾನಿ ಅವರು ಕಾಣಿಸ್ಕೊತಾ ಇರೋದು ಅಫಿಷಿಯಲ್, ನಿನ್ಗೆಲ್ಲ ಗೊತ್ತಿರೋ ವಿಷಯ. ಬಟ್ ಇವರಿಬ್ರು ಯಾವ ರೀತಿ ಆಕ್ಟ್ ಮಾಡ್ತಾ ಇದಾರೆ, ಎಷ್ಟ್ಗೆ ಅಕ್ಕ ಆಗಿರ್ತಾರ ಅಥವಾ ಇವರಿಬ್ರು ಮೇನ್ ಲೀಡ್ ಅಲ್ಲಿ ವಿಲನ್ ತರ ಏನಾದ್ರು ಸಮಥಿಂಗ್ ಡಿಫ್ರೆಂಟ್ ಆಗಿ ಕಾಣಿಸ್ಕೊತಾರ, ಇದಕ್ಕೆಲ್ಲ ಇನ್ನೊಂದ್ ಸ್ವಲ್ಪ ದಿನ ಕಾದ್ರೆ ವಿಷಯ ಗೊತ್ತಾಗುತ್ತೆ, ಅವಾಗ ಅಪ್ಡೇಟ್ ಮಾಡ್ತಾರೆ. ಇನ್ನು ದುಃಖ ಪಡುವಂತ ವಿಷಯ ಏನಪ್ಪಾ ಅಂದ್ರೆ ಬೆಂಗಳೂರಲ್ಲಿ ಕಾವೇರಿ ಥಿಯೇಟರ್ ಅಫಿಷಿಯಲ್ ಆಗಿ ಕ್ಲೋಸ್ ಆಗೋಯ್ತು. ನಮ್ಮ ಮೈಸೂರಲ್ಲಿ ಲಕ್ಷ್ಮಿ ಹಾಗೇನೆ ಸರಸ್ವತಿ ಇಬ್ರು ಕ್ಲೋಸ್ ಆಗೋದ್ರು. ಈಗ ಬೆಂಗಳೂರಲ್ಲಿ ಕಾವೇರಿ ಥಿಯೇಟರ್ ಕ್ಲೋಸ್ ಆಗ್ತಾ ಇದೆ. ಲೋಕಲ್ ಥಿಯೇಟರ್ ಗಳೆಲ್ಲ ಕ್ಲೋಸ್ ಆಗ್ತಾ ಬರ್ತಾ ಇದಾವೆ. ಕಾರಣ ಇಷ್ಟೇನೆ, ದೊಡ್ಡ ಸ್ಟಾರ್ ಗಳ ಸಿನಿಮಾ ರಿಲೀಸ್ ಆದಾಗ ಮಾತ್ರ ಲೋಕಲ್ ಥಿಯೇಟರ್ ಓಪನ್ ಆಗುತ್ತೆ. ಜನ ನೂಕು ನುಗ್ಲಲ್ಲಿ ಬಂದು ನೋಡ್ತಾ ಇರ್ತಾರೆ. ಈ ತರ ಸಣ್ಣ ಪುಟ್ಟ ಸಿನಿಮಾಗಳು ಬಂದಾಗ ಓನ್ಲಿ ಮಾಲಲ್ಲಿ ಮಾತ್ರ ಬೆಳ್ಳೋ ಅನ್ಕೊಂಡು ನೋಡ್ತಾರೆ. ಅದು ಕೂಡ ಡೀಸೆಂಟ್ ಆಗಿರೋರು ಮಾತ್ರ ಬರ್ತಾರೆ, ಲೋಕಲ್ಸ್ ಬರೋದೇ ಇಲ್ಲ. ಅದಕ್ಕೋಸ್ಕರ ಲೋಕಲ್ ಥಿಯೇಟರ್ ಗಳು ನಿಧಾನಕ್ಕೆ ಕ್ಲೋಸ್ ಆಗ್ತಾ ಬರ್ತಾ ಇದೆ. ಮುಂದೆ ಏನಾಗುತ್ತಪ್ಪ. ಇನ್ನು ಡಾಲಿ ಧನಂಜಯ್ ಅವರು ಉತ್ತರಾಖಂಡ ಸಿನಿಮಾದಲ್ಲಿ ಫುಲ್ ಬಿಸಿ ಆಗಿರೋದು ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಈ ಬಿಸಿ ಒಳಗಡೆನು ಕೂಡ ಇನ್ನೂ ಒಂದ್ ಸಿನಿಮಾನ ಶೂಟಿಂಗ್ ಮಾಡ್ತಾ ಇದಾರೆ ಅಂದ್ರೆ ನಿಜ ನಂಬಕ್ ಆಗುತ್ತಾ ನನ್ ಕೈಲಿ. ಆ ಕಡೆ ಅದು ಈ ಕಡೆ ಇದು ಎರಡನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ಬೇಕು ಅವರು. ಇದೀಗ ಧನಂಜಯ್ ಅವರು ಅಣ್ಣ ಫ್ರಮ್ ಮೆಕ್ಸಿಕೋ ಸಿನಿಮಾದ ಶೂಟಿಂಗ್ ನ ಅಫಿಷಿಯಲ್ ಆಗಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಹೊಸ ಒಂದು ಲುಕ್ ಅನ್ನ ನೀವು ನೋಡಬಹುದು. ಪಂಚೆ ಶರ್ಟ್ ಹಾಕೊಂಡು ಒಳ್ಳೆ ಹೆಂಗ್ ಕಾಣ್ತಾ ಇದಾರಲ್ಲ. ಸೊ ಫೈನಲ್ ಆಗಿ ರವಿಚಂದ್ರನ್ ಅವ್ರ ಕಡೆಯಿಂದ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಪ್ರೇಮೋಲೋಕ 2 ಅಫಿಷಿಯಲ್ ಆಗಿ ಆಗ್ತಾ ಇದೆ ಅಂತ ಇವಾಗ ಕನ್ಫರ್ಮ್ ಆಯ್ತು. ಈ ಸಿನಿಮಾದಲ್ಲಿ ರವಿಚಂದ್ರನ್ ಅವರ ಮಕ್ಕಳು ಹೀರೋ ಆಗಿ ಆಕ್ಟ್ ಮಾಡ್ತಾರೆ ಅನ್ನೋದು ಡೌಟ್. ಯಾಕಂದ್ರೆ ಈ ಸಿನಿಮಾದಲ್ಲಿ ರವಿಚಂದ್ರನ್ ಗೆ ಒಬ್ಳು ಹೀರೋಯಿನ್ ಇದ್ದಾಳಂತೆ. ಇದೀಗ ಆ ಹೀರೋಯಿನ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡ್ಕೊಂಡಿದ್ದಾರೆ. ತಮಿಳ್ ಇಂದ ಬರ್ತಾ ಇರೋಂತ ಹೀರೋಯಿನ್ ತೇಜು ಅಶ್ವಿನಿ ಅಂತ ಇವ್ರ ಹೆಸರು. ಇವ್ರೀಗ ಪ್ರೇಮೋಲೋಕ 2 ನಲ್ಲಿ ಹೀರೋಯಿನ್ ಆಗಿ ರವಿಚಂದ್ರನ್ ಅವ್ರಿಗೆ ಸೆಟ್ ಆಗಿದ್ದಾರೆ ಫುಲ್ ಆಗಿ. ಶರಣ್ ಅವರ ಚೂಮಂತರ್ ಸಿನಿಮಾ ಇದೇ ತಿಂಗಳು 10ನೇ ತಾರೀಕು ರಿಲೀಸ್ ಆಗ್ಬೇಕಾಗಿತ್ತು. ಮೊದಲನೇ ಸರಿ ಪೋಸ್ಟ್ ಮಾನ್ ಮಾಡಿದ್ರು. IPL ತೊಂದರೆ ಇತ್ತು ಅಂತ ಅನ್ಕೊಂಡ್ವಿ. ಬಟ್ ಈಗ ಸೆಕೆಂಡ್ ಟೈಮ್ ಪೋಸ್ಟ್ ಮಾನ್ ಮಾಡಿದ್ದಾರೆ. ಈಗ ಏನ್ ತೊಂದರೆ ಆಗಿದೆ ಅಂತ ಅಫಿಷಿಯಲ್ ಆಗಿ ಅಪ್ಡೇಟ್ ಕೊಡ್ತಾ ಇಲ್ಲ. ಇವ್ರು ಏನ್ ಆಟ ಆಡ್ತಾ ಇದಾರೆ ನಮ್ ಜೊತೆಗೆ ಅಂತ ಅರ್ಥ ಆಯ್ತಾ ಇಲ್ಲ. ಇನ್ನು ಈ ವಾರದ ಟಾಪ್ ಹಾಟ್ ನ್ಯೂಸ್ ಏನಪ್ಪಾ ಅಂದ್ರೆ NTR 31 ಸಿನಿಮಾ KGF ಯೂನಿವರ್ಸ್ ಗೆ ಕನೆಕ್ಟ್ ಆಗುತ್ತೆ ಅಂತ ಕೆಲವೊಂದಷ್ಟು ರೂಮರ್ಸ್ ಗಳು ಬರ್ತಾ ಇದಾವೆ. ಇದನ್ನ ಪೃಥ್ವಿರಾಜ್ ಅವರು ಹೇಳಿದ್ದಾರೆ ಅಂತ ಹೇಳ್ತಾನೂ ಇದ್ದಾರೆ. ಬಟ್ ಇದು ನಿಜನ ಸುಳ್ಳು ನನಗಂತೂ ಗೊತ್ತಿಲ್ಲ. 99% KGF ಯೂನಿವರ್ಸ್ ಒಳಗಡೆ ಬರಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಹಿಂದೆ ಸಲಾರ್ ಕನೆಕ್ಟ್ ಆಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ ಅನ್ಬಿಟ್ಟು ಎಲ್ಲಾ ಕಡೆ ಸ್ಪ್ರೆಡ್ ಆಗಿದ್ದು ಕೊನೆಗೆ ಆಯ್ತಾ ಇಲ್ಲ ತಾನೆ. ಅದೇ ರೀತಿ ಈಗಲೂ ಕೂಡ ಸ್ಪ್ರೆಡ್ ಮಾಡ್ತಾ ಇದಾರೆ. KGF ಯೂನಿವರ್ಸ್ ಅಲ್ಲಿ ಸಡನ್ ಆಗಿ NTR ಅವರು ಎಂಟ್ರಿ ಆಗ್ಬಿಟ್ರೆ ಇನ್ನೇನೋ ಅಪ್ಪ. ಬಟ್ ಈ ರೀತಿ ಕೊಲಾಬ್ರೇಟ್ ಆಗಿ ಯೂನಿವರ್ಸ್ ನ ಕ್ರಿಯೇಟ್ ಮಾಡುವಂತ ಐಡಿಯಾ ಪ್ರಶಾಂತ್ ನೀಲ್ ಅವ್ರಿಗೆ ಇಲ್ಲ. ಏನಿದ್ರು ವೈಲೆನ್ಸ್ ಆಗಿ ಮಾಡುವಂತದ್ದು ಜಾಸ್ತಿ ಅಲ್ಲ. ಇನ್ನ ಕಲ್ಕಿ 2898 AD ಈ ಸಿನಿಮಾದಲ್ಲಿ ವಿಷ್ಣು ಕ್ಯಾರೆಕ್ಟರ್ ಆಗಿ ಪ್ರಭಾಸ್ ಅವರು ಕಾಣಿಸ್ಕೋತಾರೆ ಅಂತ ನಿಮ್ಗೆ ರೂಮರ್ಸ್ ಗಳು ಹೇಳ್ತಾ ಇದಾವೆ. ಅಂದ್ರೆ ಅವರು ಭೈರವ್ ಅನ್ನೋ ಕ್ಯಾರೆಕ್ಟರ್ ಅಲ್ಲಿ ಆಕ್ಟ್ ಮಾಡ್ತಾ ಇದಾರೆ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ. ಬಟ್ ಅವರು ವಿಷ್ಣು ಅವತಾರ ಅಂತಾನು ಕೂಡ ಹೇಳ್ತಾ ಇದಾರಪ್ಪ. ಸಮಥಿಂಗ್ ಇಸ್ ಫಿಶಿಂಗ್. ಇನ್ನ ಈ ಸಿನಿಮಾದಲ್ಲಿ ಪ್ರಭಾಸ್ ಅವ್ರಿಗೆ ವಾಯ್ಸ್ ನ ಮಹೇಶ್ ಬಾಬು ಅವರು ಕೊಡ್ತಾ ಇದಾರೆ ಅಂತೆ. ನಿಜಾನ ಇದೇನಿದು ನನ್ ಕೇಳ್ತಾ ಇದ್ದಾನೆ ಗುಬಲ್ ನನ್ ಮಗ ಅಂತಿದ್ರಲ್ಲ. ಸೊ ಇದೆಲ್ಲ ರೂಮರ್ ಅಷ್ಟೇನೆ. ರೂಮರ್ ಆಗಿ ಇಟ್ಕೊಳ್ಳೋದು ಒಳ್ಳೇದಪ್ಪ. ಬಾಲಿವುಡ್ ನ ಬ್ಯಾಡ್ ಬಾಯ್ ಸಲ್ಮಾನ್ ಖಾನ್ ಸಿಕಂದರ್ ಅಂತ ಒಂದು ಸಿನಿಮಾ ಆಗ್ತಾ ಇದೆ. ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಈ ಸಿನಿಮಾದಲ್ಲಿ ರಶ್ಮಿಕಾ ಮಂಡಾಣ ಅವರು ಹೀರೋಯಿನ್ ಆಗಿ ಸಲ್ಮಾನ್ ಖಾನ್ ಜೊತೆ ಆಕ್ಟ್ ಮಾಡ್ತಾ ಇದಾರೆ ಅಂತೆ. ನೋಡೋದಕ್ಕೆ ಅಪ್ಪ ಮಗಳ ತರ ಇದಾರೆ. ಈ ವಯಸ್ಸಲ್ಲಿ ಬೇಕಾಯ್ತು ಏನಾದ್ರು ಮಾಡ್ಕೊಳ್ಳಿ. ಸೊ ಫೈನಲ್ ಆಗಿ ಪ್ರಭಾಸ್ ಅವರ ಕಣ್ಣಪ್ಪ ಸಿನಿಮಾದ ಅಫಿಷಿಯಲ್ ಕಾನ್ಸೆಪ್ಟ್ ಆರ್ಟ್ ಲೀಕ್ ಆಗಿಲ್ಲ. ಪೋಸ್ಟರ್ ನ ಅಫಿಷಿಯಲ್ ಆಗಿ ಬಿಟ್ಬಿಟ್ಟಿದ್ದಾರೆ. ನೋಡ್ಕೊಬಹುದು ನೀವು. ಈ ಸಿನಿಮಾ ಟೋಟಲ್ ಆಗಿ 6 ಲ್ಯಾಂಗ್ವೇಜ್ ಅಲ್ಲಿ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಇನ್ನು ವಿಜಯ್ ದೇವರಕೊಂಡ ಅವರ 14ನೇ ಸಿನಿಮಾದ ಒಂದು ಹೊಸ ಕಾನ್ಸೆಪ್ಟ್ ಆರ್ಟ್ ಕೂಡ ರಿಲೀಸ್ ಮಾಡಿದ್ದಾರೆ. ದಿ ಲೆಜೆಂಡ್ ಆಫ್ ದಿ ಕರ್ಸ್ಟ್ ಲ್ಯಾಂಡ್, ಶಾಪಗ್ರಸ್ತವಾಗಿರುವಂತ ಜಾಗ ಅಂತ ಒಂದು ಹ್ಯಾಶ್ ಟ್ಯಾಗ್ ಇಟ್ಟಿದ್ದಾರೆ. ಬಟ್ ಈ ಸಿನಿಮಾದ ಟೈಟಲ್ ಇದಲ್ಲ, ಮುಂದೆ ರಿವೀಲ್ ಆಗುತ್ತೆ, ನೋಡೋಣ. ಇನ್ನು ಜೂನಿಯರ್ NTR ಅವರ ದೇವರ ಸಿನಿಮಾದ ಫಸ್ಟ್ ಸಾಂಗ್ ರಿಲೀಸ್ ಆಗೋದಕ್ಕೆ ರೆಡಿ ಆಗ್ತಾ ಇದೆ. ಇದೇ ತಿಂಗಳು ಎಂಡ್ ಒಳಗಡೆ ಸಾಂಗ್ ಬರುತ್ತೆ ಅಂತ ಅಫಿಷಿಯಲ್ ಬಸ್ ನ್ಯೂಸ್ ಬರ್ತಾ ಇದೆ. ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಏನು ಅಂತ ಅರ್ಥ ಆಯ್ತಲ್ಲ. ಓಕೆ. ಜೊತೆಗೆ
ಹಾಗೆ ಈ ಸಿನಿಮಾದಲ್ಲಿ ವಿಲನ್ ಆಗಿ ಆಕ್ಟ್ ಮಾಡ್ತಾ ಇರೋದು ಸೈಫ್ ಅಲಿ ಖಾನ್ ಅಂತ ನಿನಗೆ ಗೊತ್ತಿರೋ ವಿಷಯ. ಇನ್ನು ಇವರು ಈ ಸಿನಿಮಾದಲ್ಲಿ ಕುರುಡನಾಗಿ ಆಕ್ಟ್ ಮಾಡ್ತಾ ಇದ್ದಾರೆ, ಕುರುಡನಾಗಿ ವಿಲನ್ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ ಅಂತಾನು ಕೂಡ ಅಫಿಷಿಯಲ್ ನ್ಯೂಸ್ ಬರ್ತಾ ಇದೆ. ಫೈನಲ್ ಆಗಿ ಕಾಂತಾರ ಚಾಪ್ಟರ್ 1 ನ ಅಫಿಷಿಯಲ್ ಪ್ರೈಮ್ ವಿಡಿಯೋ ಪರ್ಚೇಸ್ ಲಿಸ್ಟ್ ರಿಲೀಸ್ ಆಗ್ಬಿಟ್ಟಿದೆ. ಈ ಸಿನಿಮಾನ ಈಗ ಪ್ರೈಮ್ ವಿಡಿಯೋದವರು 125 ಕೋಟಿಗೆ ಪರ್ಚೇಸ್ ಮಾಡಿದ್ದಾರೆ ಅಂತ ಅಫಿಷಿಯಲ್ ಆಗಿ ನ್ಯೂಸ್ ಬರ್ತಾ ಇದೆ. ಕೋಟಿ ಅಂದ್ರೆ ಏನ್ ಅನ್ಕೊಂಡಿದಾರ ಪ್ರೈಮ್ ವಿಡಿಯೋ ಅವರು, ಚಿಲ್ರೆ ಕಾಸು. ಇನ್ನು ವೈಶಿಷ್ಟ್ಯ ಸಿಂಹ ಅವರ ಲವ್ಲಿ ಸಿನಿಮಾದ ಶೂಟಿಂಗ್ ಫುಲ್ ಆಗಿ ಕಂಪ್ಲೀಟ್ ಆಗೋಯ್ತು. ಕೊನೆ ಭಾಗದ ಕ್ಲೈಮ್ಯಾಕ್ಸ್ ಶೂಟಿಂಗ್ ನ ಲಂಡನ್ ಅಲ್ಲಿ ಮುಗಿಸಿದ್ದಾರೆ ಅಫಿಷಿಯಲ್ ಆಗಿ. ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಸಿನಿಮಾದ ಶೂಟಿಂಗ್ ಮೇ ಎಂಡ್ ಇಂದ ಸ್ಟಾರ್ಟ್ ಆಗೋದಕ್ಕೆ ಅಫಿಷಿಯಲ್ ಆಗಿ ರೆಡಿ ಮಾಡ್ಕೋತಾ ಇದ್ದಾರೆ. ಮೂವಿ ಟೀಮ್ ಅವರೆಲ್ಲ ಕೈ ಬ್ರೇಕ್ ಡೌನ್ ಆಗಿತ್ತು, ನಿಮ್ಗೆಲ್ಲ ಗೊತ್ತಿರೋ ವಿಷಯ. ಈಗ ಅದರಲ್ಲಿ ಸ್ವಲ್ಪ ಚೇತರಿಕೆ ಕಾಣಿಸ್ತಾ ಇದೆ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಮೇ ಎಂಡ್ ಇಂದ ದರ್ಶನ್ ಅವರ ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಅಫಿಷಿಯಲ್ ಆಗಿ. ಇನ್ನು ಕೊನೆಯದಾಗಿ ವಿಕ್ರಮ್ ಅವರ ವೀರ ಧೀರ ಶೂರನ್ ಚಾಪ್ಟರ್ 2 ಸಿನಿಮಾದಿಂದ ಹೊಸ ಕಾನ್ಸೆಪ್ಟ್ ಆರ್ಟ್ ಅಂದ್ರೆ ಪೋಸ್ಟರ್ ರಿಲೀಸ್ ಆಗಿದೆ. ಈ ಪೋಸ್ಟರ್ ನ ನೋಡ್ತಾ ಇದ್ರೆ ನಿನಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡ್ಬಿಡಿ ಇರ್ಲಿ. ಸೊ ಇದು ಈ ವಾರದ ಫಿಲ್ಮಿ ಅಪ್ಡೇಟ್ಸ್. ಸ್ವಲ್ಪ ಕಡಿಮೆನೆ ಆಯ್ತು ಅಂತ ನನಗೆ ಅನಿಸ್ತಾ ಇದೆ. ನಿನ್ಗೆ ಏನ್ ಅನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡು ಇರ್ಲಿ. ಅತ್ತಾಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ರೋಚಕವಾಗಿರೋ ಹೊಸ ಅಪ್ಡೇಟ್ ಜೊತೆ. ಟೇಕ್ ಕೇರ್, ಬೈ ಬೈ, ಸಿ ಯು.